ಬಿಹಾರದಲ್ಲಿ ಮಗನು ಸಿಂಗ್ ಎಂಬ ವ್ಯಕ್ತಿಗೆ ಮಧುಬನಿ ಜಿಲ್ಲಾ ನ್ಯಾಯಾಲಯ ಜಾಮೀನು ನೀಡಿದೆ. ಈತ ಜೈಲಿನಿಂದ ಹೊರಬಂದು ಗ್ರಾಮ ಪ್ರವೇಶಿಸುತ್ತಿದ್ದಂತೆ ಈತನಿಗೆ ಹೂ ಹಾರ ಹಾಕಿ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸ್ವಾಗತಿಸಲಾಗಿದೆ. ಈತನ ಪರ ಘೋಷಣೆ ಕೂಗಲಾಗಿದೆ. ಊರಿಗೆ ಊರೇ ಸಂಭ್ರಮ ಆಚರಿಸುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಹಾಗಂತ ಈತ ಅಂತಹ ಯಾವ ಗನಂದಾರಿ ಕೆಲಸ ಮಾಡಿದ್ದಾನೆ ಎಂದು ನೀವು ಪ್ರಶ್ನಿಸಬಹುದು. ಯಾಕೆ ಆತ ಜೈಲಿಗೆ ಹೋದ ಎಂಬ ಪ್ರಶ್ನೆಯೂ ನಿಮ್ಮದಾಗಿರಬಹುದು. ಈತ ಕೊಲೆ ಆರೋಪಿ. ಓರ್ವ ಮಹಿಳೆಯನ್ನ ಕೊಂದ ಆರೋಪದಲ್ಲಿ ಜೈಲಿಗೆ ಹೋಗಿದ್ದ. ಫೆಬ್ರವರಿ 26-28 ನಡುವೆ ಬಿಹಾರದಲ್ಲಿ ಒಂದು ಕ್ರೂರ ಘಟನೆ ನಡೆದಿತ್ತು. ಅದು ರಂಜಾನಿನ ಸಮಯ. ಬಿಹಾರದ ಮಧುಬನಿ ಜಿಲ್ಲೆಯ ಅಂಹಿ ಗ್ರಾಮದ ರೋಷನ್ ಖಾತೂನ್ ಎಂಬ 40 ವರ್ಷದ ಮಹಿಳೆ ಊರಿನ ಗ್ರಾಮ ಮುಖ್ಯಸ್ಥನ ಮನೆಗೆ ಹೋಗಿದ್ರು. ಸ್ಥಳೀಯ ವಿವಾದವನ್ನು ಪರಿಹರಿಸುವ ಉದ್ದೇಶದಿಂದ ಆತನ ಮನೆಗೆ ಹೋಗಿದ್ರು. ಆಕೆ ಉಪವಾಸವನ್ನು ಆಚರಿಸುತ್ತಿದ್ರು. ಆದರೆ ಆ ಮನೆಯಲ್ಲಿ ಆಕೆಯನ್ನ ಕ್ರೂರವಾಗಿ ನಡೆಸಿಕೊಳ್ಳಲಾಯಿತು. ಕಂಬಕ್ಕೆ ಕಟ್ಟಿ ಥಳಿಸಲಾಯಿತು. ಆಕೆ ನೀರು ಕೇಳಿದಾಗ ಮೂತ್ರ ಮಿಶ್ರಿತ ನೀರನ್ನು ಕೊಡಲಾಯಿತು. ಗ್ರಾಮ ಮುಖ್ಯಸ್ಥನ ಮಗನ ನೇತೃತ್ವದಲ್ಲಿ ಈ ಎಲ್ಲ ಕ್ರೌರ್ಯ ನಡೆಯಿತು. ಬಳಿಕ ಈ ಖಾತೂನ್ರನ್ನ ಪಾಟ್ನಾ ಆಸ್ಪತ್ರೆಗೆ ಸೇರಿಸಲಾಯಿತು. ಮಾರ್ಚ್ 1 ಅವರು ಮೃತಪಟ್ಟರು. ಈ ಕ್ರೌರ್ಯಕ್ಕೆ ಸಂಬಂಧಿಸಿದ 19 ಮಂದಿಯ ಮೇಲೆ ಆರೋಪವನ್ನು ಹೊರಿಸಲಾಯಿತು. ಆದರೆ ಬಂಧಿತನಾಗಿದ್ದು ಮಾತ್ರ ಈ ಮಗನು ಸಿಂಗ್ ಮಾತ್ರ. ಈತ ಗ್ರಾಮ ಮುಖ್ಯಸ್ಥನ ಮಗ. ಉಳಿದ 18 ಮಂದಿಯೂ ತಲೆಮರೆಸಿಕೊಂಡಿದ್ದಾರೆ. ಹೀಗೆ ಒಂಟಿಯಾಗಿ ಜೈಲಿಗೆ ಹೋದ ಈತ ಇದೀಗ ಜಾಮೀನಿನ ಮೂಲಕ ಹೊರಬಂದಿದ್ದಾನೆ. ಹೊರಬಂದದ್ದೇ ತಡ ಊರು ಸಂಭ್ರಮಿಸಿದೆ. ಈ ಕೊಲೆಗಾರ ಆರೋಪಿಗೆ ಹೂಹಾರ ಹಾಕಿದೆ, ಜಯಘೋಷ ಮಾಡಿದೆ, ಪಟಾಕಿ ಸಿಡಿಸಿದೆ. ಹತ್ಯೆಯನ್ನೇ ಸಂಭ್ರಮಿಸುವ ಈ ಮನಸ್ಥಿತಿಗೆ ಏನೆನ್ನಬೇಕು? ರೋಷನ್ ಖಾತೂನ್ ಹತ್ಯೆಯಾದದ್ದು ನಿಜ. ಆಕೆಯ ಮೇಲೆ ಹಲ್ಲೆ ನಡೆಸಿದವರಲ್ಲಿ ಈತ ಮುಂಚೂಣಿಯಲ್ಲಿದ್ದದ್ದು ನಿಜ. ಹಾಗಿದ್ದ ಮೇಲೆ ಈತನಿಗೆ ಜಾಮೀನು ಸಿಕ್ಕಿದ್ದಕ್ಕಾಗಿ ಊರಿನವರು ಯಾಕೆ ಸಂಭ್ರಮಿಸಬೇಕು? ಇದು ಏನನ್ನ ಸೂಚಿಸುತ್ತದೆ? ಸಮಾಜ ಹತ್ಯೆಯನ್ನು ಸಹಜವಾಗಿ ಸ್ವೀಕರಿಸಲು ಪ್ರಾರಂಭಿಸಿದೆ ಎಂದು ಇದರ ಅರ್ಥವೇ? ಮುಸ್ಲಿಮರನ್ನ ಹತ್ಯೆ ಮಾಡುವುದು ಸರಿ ಎಂದು ಇದರ ಅರ್ಥವೇ? ಓರ್ವ ಮಹಿಳೆಯನ್ನೇ ಥಳಿಸಿ ಹತ್ಯೆ ಮಾಡಲಾಗ್ತದೆ ಎಂದರೆ ದೇಶ ಎತ್ತ ಚಲಿಸಿದೆ. ಖಾತೂನ್ ಕುಟುಂಬ ಆಘಾತದಲ್ಲಿದೆ. ಆರೋಪಿಗೆ ಜಾಮೀನು ಸಿಕ್ಕಿರುವುದಕ್ಕೆ ಅದು ಆತಂಕ ವ್ಯಕ್ತಪಡಿಸಿದೆ. ಹೈಕೋರ್ಟ್ಗೆ ದೂರು ಸಲ್ಲಿಸುವುದಾಗಿ ಹೇಳಿದೆ. ಆದರೆ ಈ ಆರೋಪಿಗೆ ಊರಿನವರು ನೀಡಿದ ಸಂಭ್ರಮ ನಿಜಕ್ಕೂ ಆಘಾತಕಾರಿಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.